ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ನಾವು ಕಳೆದ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದು ಈ ಬಾರಿ ಯಾಕಂದ್ರೆ ಕೈ ಬಿಟ್ಟು ನಿಮ್ಮ ಹೋರಾಟ ನಿಲ್ಲಿಸಿಲ್ಲ? ನೋಡಿ, ನಾನು ಒಬ್ಬ ವ್ಯಕ್ತಿಯ ಸೋಲು ಗೆಲುವಲ್ಲ ಇದು. ನಾನು ನನ್ನನ್ನು ಗೆಲ್ಲಿಸಿದರೆ ಕೆಲಸ ಮಾಡ್ತೇನೆ, ಇಲ್ದಿದ್ರೆ ಕೆಲಸ ಮಾಡ್ತಿರೋರ್ನ ಕೆಲಸ ಮಾಡಿಸಿದ್ರೆ ಪ್ರಶ್ನೆ ಮಾಡ್ತೇನೆ. ಅದಕ್ಕೆ ಬದ್ಧನಾಗಿದ್ದೇನೆ ನಾನು. ಭಾರತ ದೇಶದಲ್ಲಿ ರಾಜಕಾರಣದಲ್ಲಿ ಗೆಲುವು ಸೋಲು ಮತ್ತೆ ಮತ್ತೆ ಹೇಳ್ತೇನೆ, ಒಬ್ಬ ಅಭ್ಯರ್ಥಿದೋ ಪಕ್ಷದ್ದೋ ಅಲ್ಲ. ನಾವು ಪ್ರಜೆಗಳು ಸರಿಯಾದವನನ್ನು ಆರಿಸಿದರೆ ನಾವು ಗೆಲ್ಲುತ್ತೇವೆ, ಸರಿಯಾದವನನ್ನು ಆರಿಸದಿದ್ದರೆ ಸೋಲೋದು ನಾವು. ನಮ್ಮ ಬದುಕು ಹಂಗೆ ಯೋಚನೆ ಮಾಡಬೇಕು. ರಾಜಕಾರಣ ತಿಳ್ಕೊಳ್ಬೇಕು ಅಂತ ಹೋದೆ, ತಿಳ್ಕೊಂಡೆ. ಇನ್ನು ಮೇಲೆ ಈ ಸ್ಪರ್ಧಾತ್ಮಕ ರಾಜಕಾರಣವಿಲ್ಲದೆ ಜನರ ಮಧ್ಯೆ ನಿಂತು ಕೂಡ ಈ ರಾಜಕಾರಣವನ್ನು ಮಾಡಬಹುದಲ್ವಾ? ದುಡಿಯೋ ಅವಶ್ಯಕತೆ ಇಲ್ಲ, ದುಡ್ಡಿದೆ. ನನ್ನ ಪ್ರತಿಭೆಗೆ ಪ್ರೀತಿಗೆ ಕೊಟ್ಟಿದ್ದಾರೆ. ಹೆಸರು ಇದಕ್ಕಿಂತ ಜಾಸ್ತಿ ಹೆಸರು ಮಾಡಕ್ಕೆ ಇನ್ನೇನಿದೆ ಎಲ್ಲಾ ಭಾಷೆಗಳಲ್ಲೂ. ಈ ಕೆಲಸ ಮಾಡೋದ್ರೆ ಧನ್ಯ ಆಗ್ತೀನಿ ಅಷ್ಟೇ. ಕೇಳ್ತಾರೆ, ಯಾಕೆ ಕೇಳಲ್ಲ? ಕೇಳ್ತಾರೆ, ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೇಳೋದು ತಪ್ಪಲ್ಲ, ನಾನು ಇಲ್ಲ ಅಂತ ಹೇಳೋದು ತಪ್ಪಲ್ಲ ಅಲ್ವೇ? ಯಾಕಂದ್ರೆ ನನಗೆ ಇವುಗಳಲ್ಲಿ ಹೋಗಿ ಕೆಲಸ ಮಾಡಕ್ ಆಗಲ್ಲ. ನಾನು ಅನ್ಕೊಳ್ಳೋ ಕೆಲಸ ಮಾಡಕ್ ಆಗಲ್ಲ. ಬಿಜೆಪಿ ಅವ್ರು ಯಾಕೆ ಕಳಿಸ್ತಾರ್ರಿ ನನ್ನ? ಒಳ್ಳೆ ಕಥೆ ಆಯ್ತಲ್ಲ. ಹೇಳಿ ಹುಲಿನ ಒಳಗಡೆ ಬಿಟ್ಕೋತಾರ ಅವರು, ಇಲಿಗಳನ್ನ ಬೇಕಾದ್ರೆ ಬಿಟ್ಕೋತಾರ ಅವರು. ಎಲ್ರ ಕಡೆಯಿಂದ ಬರುತ್ತೆ ಸ್ವಾಮಿ. ನಿಮ್ಗೆ ಯಾಕದು? ನನಗೆ ಬೇಡ ಅಂತ ಹೇಳಾಯ್ತಲ್ಲ. ಒಂದು ಪಕ್ಷ ಅಲ್ಲ, ನಾನು ಭಾರತ ದೇಶದಲ್ಲಿ ನನಗೆ 5-7 ಚೀಫ್ ಜೊತೆ ಕೂತ್ಕೊಂಡು ಮಾತಾಡ್ತೀನಿ. ಯಾಕಂದ್ರೆ ನಾನು ಯಾವ ಪಕ್ಷದವನು ಅಲ್ಲ, ಎಲ್ಲರನ್ನೂ ಪ್ರಶ್ನೆ ಮಾಡ್ತೀನಿ. ಎಲ್ಲಾ ಕಡೆ ಓಡಾಡ್ತಾ ಇರ್ತೀನಿ. ಕೇಳೋದ್ ತಪ್ಪೇನಿಲ್ಲ ಪಾಪ, ಅವ್ರಿಗೆ ಕೇಳೋದು ತಪ್ಪೇನಿಲ್ಲ. ಬಟ್ ನಮಗೆ ಒಂದು ಪಕ್ಷದ ಪರ ಹೋದರೆ ನಾನು ಜನಪರವಾಗಿರೋದಿಲ್ಲ. ಜನರಿಗೆ ನನ್ನ ಮೇಲೆ ನಂಬಿಕೆ ಹೋಗುತ್ತೆ. ಆಮೇಲೆ ಅವರ ಹೊಲಸನ್ನು ನಾನು ಎತ್ಕೊಂಡು ಹೋಗ್ಬೇಕಾಗತ್ತೆ. ಬೇಡ, ಯಾಕೆ? ಸರ್, ನಾವು ಕಳೆದ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದು ಈ ಬಾರಿ ಯಾಕಂದ್ರೆ ಕೈ ಬಿಟ್ಟು ನಿಮ್ಮ ಹೋರಾಟ ನಿಲ್ಲಿಸಿಲ್ಲ? ನೋಡಿ, ನಾನು ಒಬ್ಬ ವ್ಯಕ್ತಿಯ ಸೋಲು ಗೆಲುವಲ್ಲ ಇದು. ನಾನು ನನ್ನನ್ನು ಗೆಲ್ಲಿಸಿದರೆ ಕೆಲಸ ಮಾಡ್ತೇನೆ, ಇಲ್ದಿದ್ರೆ ಕೆಲಸ ಮಾಡ್ತಿರೋರ್ನ ಕೆಲಸ ಮಾಡಿಸಿದ್ರೆ ಪ್ರಶ್ನೆ ಮಾಡ್ತೇನೆ. ಅದಕ್ಕೆ ಬದ್ಧನಾಗಿದ್ದೇನೆ ನಾನು. ಭಾರತ ದೇಶದಲ್ಲಿ ರಾಜಕಾರಣದಲ್ಲಿ ಗೆಲುವು ಸೋಲು ಮತ್ತೆ ಮತ್ತೆ ಹೇಳ್ತೇನೆ, ಒಬ್ಬ ಅಭ್ಯರ್ಥಿದೋ ಪಕ್ಷದ್ದೋ ಅಲ್ಲ. ನಾವು ಪ್ರಜೆಗಳು ಸರಿಯಾದವನನ್ನು ಆರಿಸಿದರೆ ನಾವು ಗೆಲ್ಲುತ್ತೇವೆ, ಸರಿಯಾದವನನ್ನು ಆರಿಸದಿದ್ದರೆ ಸೋಲೋದು ನಾವು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ಬದುಕು ಹಂಗೆ ಯೋಚನೆ ಮಾಡಬೇಕು. ರಾಜಕಾರಣ ತಿಳ್ಕೊಳ್ಬೇಕು ಅಂತ ಹೋದೆ, ತಿಳ್ಕೊಂಡೆ. ಇನ್ನು ಮೇಲೆ ಈ ಸ್ಪರ್ಧಾತ್ಮಕ ರಾಜಕಾರಣವಿಲ್ಲದೆ ಜನರ ಮಧ್ಯೆ ನಿಂತು ಕೂಡ ಈ ರಾಜಕಾರಣವನ್ನು ಮಾಡಬಹುದಲ್ವಾ? ದುಡಿಯೋ ಅವಶ್ಯಕತೆ ಇಲ್ಲ, ದುಡ್ಡಿದೆ. ನನ್ನ ಪ್ರತಿಭೆಗೆ ಪ್ರೀತಿಗೆ ಕೊಟ್ಟಿದ್ದಾರೆ. ಹೆಸರು ಇದಕ್ಕಿಂತ ಜಾಸ್ತಿ ಹೆಸರು ಮಾಡಕ್ಕೆ ಇನ್ನೇನಿದೆ ಎಲ್ಲಾ ಭಾಷೆಗಳಲ್ಲೂ. ಈ ಕೆಲಸ ಮಾಡೋದ್ರೆ ಧನ್ಯ ಆಗ್ತೀನಿ ಅಷ್ಟೇ. ಕೇಳ್ತಾರೆ, ಯಾಕೆ ಕೇಳಲ್ಲ? ಕೇಳ್ತಾರೆ, ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೇಳೋದು ತಪ್ಪಲ್ಲ, ನಾನು ಇಲ್ಲ ಅಂತ ಹೇಳೋದು ತಪ್ಪಲ್ಲ ಅಲ್ವೇ? ಯಾಕಂದ್ರೆ ನನಗೆ ಇವುಗಳಲ್ಲಿ ಹೋಗಿ ಕೆಲಸ ಮಾಡಕ್ ಆಗಲ್ಲ. ನಾನು ಅನ್ಕೊಳ್ಳೋ ಕೆಲಸ ಮಾಡಕ್ ಆಗಲ್ಲ. ಬಿಜೆಪಿ ಅವ್ರು ಯಾಕೆ ಕಳಿಸ್ತಾರ್ರಿ ನನ್ನ? ಒಳ್ಳೆ ಕಥೆ ಆಯ್ತಲ್ಲ. ಹೇಳಿ ಹುಲಿನ ಒಳಗಡೆ ಬಿಟ್ಕೋತಾರ ಅವರು, ಇಲಿಗಳನ್ನ ಬೇಕಾದ್ರೆ ಬಿಟ್ಕೋತಾರ ಅವರು. ಎಲ್ರ ಕಡೆಯಿಂದ ಬರುತ್ತೆ ಸ್ವಾಮಿ. ನಿಮ್ಗೆ ಯಾಕದು? ನನಗೆ ಬೇಡ ಅಂತ ಹೇಳಾಯ್ತಲ್ಲ. ಒಂದು ಪಕ್ಷ ಅಲ್ಲ, ನಾನು ಭಾರತ ದೇಶದಲ್ಲಿ ನನಗೆ 5-7 ಚೀಫ್ ಜೊತೆ ಕೂತ್ಕೊಂಡು ಮಾತಾಡ್ತೀನಿ. ಯಾಕಂದ್ರೆ ನಾನು ಯಾವ ಪಕ್ಷದವನು ಅಲ್ಲ, ಎಲ್ಲರನ್ನೂ ಪ್ರಶ್ನೆ ಮಾಡ್ತೀನಿ. ಎಲ್ಲಾ ಕಡೆ ಓಡಾಡ್ತಾ ಇರ್ತೀನಿ. ಕೇಳೋದ್ ತಪ್ಪೇನಿಲ್ಲ ಪಾಪ, ಅವ್ರಿಗೆ ಕೇಳೋದು ತಪ್ಪೇನಿಲ್ಲ. ಬಟ್ ನಮಗೆ ಒಂದು ಪಕ್ಷದ ಪರ ಹೋದರೆ ನಾನು ಜನಪರವಾಗಿರೋದಿಲ್ಲ. ಜನರಿಗೆ ನನ್ನ ಮೇಲೆ ನಂಬಿಕೆ ಹೋಗುತ್ತೆ. ಆಮೇಲೆ ಅವರ ಹೊಲಸನ್ನು ನಾನು ಎತ್ಕೊಂಡು ಹೋಗ್ಬೇಕಾಗತ್ತೆ. ಬೇಡ, ಯಾಕೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.